ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ದಾಖಲೆಗಳಿಲ್ಲದೆ ಜಾನುವಾರುಗಳ ಸಾಗಾಟ, ವಾಹನ ಸಮೇತ ಪರಾರಿಯಾದ ಚಾಲಕ. ಸಕಲೇಶಪುರ ತಾಲೂಕಿನ ಚಿಕ್ಕಂದೂರು ಗ್ರಾಮದ ಬಳಿ ಘಟನೆ. ಹಾಸನದ ಅನ್ನಪೂರ್ಣೇಶ್ವರಿ ಬಾರ್ನಲ್ಲಿ ಮಾರಾಮಾರಿ, ಸಪ್ಲೈಯರ್ ಮೇಲೆ ಕ್ಯಾಶಿಯರ್ ಇಂದ ದೌರ್ಜನ್ಯ. ಸಿಸಿಟಿವಿ ವಿಡಿಯೋ ವೈರಲ್. ಜೆಡಿಎಸ್ ಬಿಜೆಪಿ ಮೈತ್ರಿ ವಿರೋಧಿಸುವವರಿಗೆ ಟಿಕೆಟ್ ಭೀತಿ. ಸಾರ್ವಜನಿಕರ ಕೆಲಸಕ್ಕೆ ಮುಕ್ತ ಆಹ್ವಾನ. ಪ್ರೀತಂ ಗೌಡ್ರಿಗೆ ಶಾಸಕ ಎಚ್.ಪಿ. ಸ್ವರೂಪ್ ತಿರುಗೇಟ್. ಬೇಲೂರು ಬಗರ್ ಹುಕುಂ ಭೂ ಹಗರಣ, ಮಾಜಿ ಶಾಸಕ ಲಿಂಗೇಶ್ ಸೇರಿ 16 ಮಂದಿಯ ಬಂಧನ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ದೂರುದಾರನ ಆಗ್ರಹ. ಎಸ್ಐಆರ್ ಸಮೀಕ್ಷೆ ಗೊಂದಲ, ಸರ್ಕಾರದ ವಿರುದ್ಧ ಸಿಪಿಐಎಂ ಆಕ್ರೋಶ. ಗಡುವು ವಿಸ್ತರಣೆಗೆ ಆಗ್ರಹ. ವಿದ್ಯುತ್ ಸರಬರಾಜು ಕಂಪನಿಗಳ ಖಾಸಗೀಕರಣ, ರೈತರ ವಿರೋಧ ನೀತಿಗೆ ಆಕ್ರೋಶ. ಕೂಡಲೇ ನಿರ್ಧಾರ ಬದಲಾಯಿಸುವಂತೆ ಒತ್ತಾಯ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಎಸಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕಂದೂರು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಬೆಳ್ಳಂಬೆಳಿಗ್ಗೆ ಅನುಮಾನಾಸ್ಪದ ರೀತಿಯಲ್ಲಿ ಜಾನುವಾರುಗಳನ್ನು ಸಾಗಿಸ್ತಾ ಇದ್ದ ಪಿಕಪ್ ವಾಹನವನ್ನ ಸ್ಥಳೀಯರು ತಡೆದು ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯರಿಗೆ ದೊರೆತ ಮಾಹಿತಿ ಮೇರೆಗೆ ಪರಿಶೀಲಿಸಿ ನೋಡಿದ ಸಂದರ್ಭದಲ್ಲಿ ಪಿಕಪ್ ವಾಹನದಲ್ಲಿ 3 ಹಸುಗಳನ್ನ ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ಅತ್ಯಂತ ಕಿರಿದಾದ ಜಾಗದಲ್ಲಿ ತುಂಬಿ ಸಾಗಿಸಲಾಗ್ತಾ ಇತ್ತು. ಇದನ್ನ ಕಂಡ ಗ್ರಾಮಸ್ಥರು ಕೂಡಲೇ ವಾಹನವನ್ನ ತಡೆದು ಚಾಲಕ ಚೇತನ್ ಅಂತಕ್ಕಂಥವನ್ನ ಪ್ರಶ್ನೆ ಮಾಡಿದ್ದಾರೆ. ಆಗ ಆತ ಜಾನುವಾರುಗಳಿಗೆ ಸಾಕಾಣಿಕೆ ಅಗತ್ಯ ಇರೋದ್ರಿಂದ ಪಶುವೈದ್ಯರ ಪ್ರಮಾಣ ಪತ್ರ, ಗ್ರಾಮ ಪಂಚಾಯಿತಿ ಅನುಮತಿ ಅಥವಾ ಸಾಕಾಣಿಕೆಯ ಯಾವುದೇ ಅಧಿಕೃತ ದಾಖಲೆಗಳನ್ನ ತೋರಿಸೋದಕ್ಕೆ ಅವನು ಆ ಸಂದರ್ಭದಲ್ಲಿ ವಿಫಲನಾಗಿದ್ದಾನೆ. ಹೀಗಾಗಿ ಚಾಲಕನ ವರ್ತನೆಯಿಂದ ಅನುಮಾನಗೊಂಡ ಗ್ರಾಮಸ್ಥರು ವಾಹನವನ್ನ ತಕ್ಷಣ ಪೊಲೀಸ್ ಠಾಣೆಗೆ ಕರೆದೊಯ್ಯುವಂತೆ ಸೂಚಿಸಿದ್ದಾರೆ. ಗ್ರಾಮಸ್ಥರ ಎಚ್ಚರಿಕೆಗೆ ಬಗ್ಗೆದ ಚಾಲಕ ಅನಿರೀಕ್ಷಿತವಾಗಿ ವಾಹನವನ್ನ ಚಲಾಯಿಸಿಕೊಂಡು ಚಿಕ್ಕಂದೂರು ರಕ್ಷಿತ ಅರಣ್ಯ ಪ್ರದೇಶದೊಳಗೆ ನುಗ್ಗಿ ಸ್ಥಳೀಯರಿಂದ ಪರಾರಿಯಾಗಿದ್ದಾನೆ. ಘಟನೆಯ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ತಕ್ಷಣವೇ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಜಾನುವಾರುಗಳನ್ನ ಅಮಾನವೀಯ ರೀತಿಯಲ್ಲಿ ಸಾಗಿಸ್ತಾ ಇರತಕ್ಕಂಥದ್ದು, ಅಗತ್ಯ ದಾಖಲೆಗಳಿಲ್ಲದೆ ಸಾಗಾಟ ಮಾಡ್ತಾ ಇರತಕ್ಕಂಥದ್ದು, ಅತಿವೇಗದ ಚಾಲನೆ ಹಾಗೂ ರಕ್ಷಿತ ಅರಣ್ಯ ಪ್ರದೇಶಕ್ಕೆ ಅಕ್ರಮ ಪ್ರವೇಶ ಸೇರಿದಂತೆ ವಿವಿಧ ಅಂಶಗಳ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಿಮಗೆ ದನ ಹೊಡೆಯೋದೇ ಬಿಸ್ನೆಸ್ ಆಗ್ಬಿಟ್ಟಿದೆಯಲ್ಲ. ಸರಿ ಪರ್ಮಿಷನ್ ಕೊಡು ಅಣ್ಣ. ಇಲ್ಲಿಂದ ತಂದಿರೋದು ನಿಮಿಷ. ಅದೆಲ್ಲ ಗೊತ್ತಿಲ್ಲ, ಶಿವಣ್ಣ ಅದೆಲ್ಲ ಗೊತ್ತಿಲ್ಲ ಆಯ್ತಾ. ನಿಮಗೆ ಇದೇ ಕೆಲಸ. ನಿಮಗೆ ಇವತ್ತು ಕೇಸಿಲ್ಲ ಅಂದ್ರೆ ನಿಮ್ಮನ್ನ ಆಯ್ತು ಬಿಡು. ಬೇಡ ಬಿಡು ಬೇಡ ಬಿಡು, ಪರ್ಮಿಷನ್ ಅಷ್ಟೇ. ನಮಗೆ ಗಾಡಿ ಒಳಗಡೆ ಒಂದ್ಸಲ ಕಳ್ಸಿರಿ, ನಿಮಗೆ ಗೊತ್ತಾಗುತ್ತೆ. ಬೇಡ 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 ನಿಮ್ಮ ಕೈ ಕಾಲೇ ಹಿಡಿಯೋದು ಬೇಡ. ನಿಮ್ಗೆ ಬೇಡ ದಂದು ಹೇಳಿಲ್ವಾ? ಕೈ ಕಾಲೇ ಬೇಡ ನಿಮಗೆ ಒಂದ್ಸಲ ಹೇಳಿತಾನೆ ಒಂದೊಂದು ದನ ಹಾಕೋಬೇಕು ಅಂತ. ನಾನಿಲ್ಲ, ನಾನು ಬಿಡಲ್ಲ. ನಾನು ನೋಡೋ ಇವ್ನು ದೊಡ್ಡ ಕಳ್ಳ, ಇವನು ದೊಡ್ಡ ಫ್ರಾಡ್. ಇವನಿಗೆ ಎಷ್ಟು ಸಲ ಸ್ಟೇಷನ್ ಕೊಟ್ಟರೆ ಇವ್ನು ಅರ್ಥ ಮಾಡ್ಕೊತಿಲ್ಲ. ಏನು ಅತ್ತೆ ಮನೆಗೆ ಕುಯ್ಯಕ್ಕೆ ಇದೀನಿ ಮನೆಗೆ ಇದು ಆಯ್ತು. ಸ್ಟೇಷನ್ ಬರಲಿ, ಸ್ಟೇಷನ್ ತೀರ್ಮಾನ ಮಾಡ್ಕೊಬಿಡು. ಹಾಸನ ನಗರದ ಎಂಜಿ ರಸ್ತೆಯಲ್ಲಿರುವ ಅನ್ನಪೂರ್ಣೇಶ್ವರಿ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ಕ್ಯಾಶಿಯರ್ ಒಬ್ಬ ಸಪ್ಲೈಯರ್ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿದೆ. ಈ ಘಟನೆಯ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ವೈರಲ್ ಆಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಕ್ಯಾಶಿಯರ್ ಮತ್ತೆ ಸಪ್ಲೈಯರ್ ನಡುವೆ ಸಣ್ಣ ವಿಷಯವೊಂದಕ್ಕೆ ಸಂಬಂಧಿಸಿದಂತೆ ಮಾತಿನ ಚಕಮಕಿ ನಡೆದಿದೆ. ಈ ವಾಗ್ವಾದವು ಕ್ಷಣಾರ್ಧದಲ್ಲೇ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದ್ದು ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಈ ವೇಳೆ ಆಕ್ರೋಶಗೊಂಡ ಕ್ಯಾಶಿಯರ್ ಸಪ್ಲೈಯರ್ ಮೇಲೆ ಹಠಾತ್ ದಾಳಿಯನ್ನು ನಡೆಸಿದ್ದಾನೆ. ಸಪ್ಲೈಯರ್ ಅನ್ನ ಅಮಾನವೀಯವಾಗಿ ಮನಸೋಇಚ್ಛೆ ಥಳಿಸಿರ್ತಕ್ಕಂತಹ ದೃಶ್ಯಗಳು ಬಾರ್ನಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದಾವೆ. ಸಹೋದ್ಯೋಗಿಯ ಮೇಲೆ ಕ್ಯಾಶಿಯರ್ ನಡೆಸಿರ್ತಕ್ಕಂಥ ಈ ದೌರ್ಜನ್ಯಕ್ಕೆ ಸಾರ್ವಜನಿಕರು ಮತ್ತೆ ಗ್ರಾಹಕರಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಕೇವಲ ಕ್ಷುಲ್ಲಕ ಕಾರಣಕ್ಕಾಗಿ ಈ ಮಟ್ಟದ ಹಲ್ಲೆ ನಡೆಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗ ಸ್ಥಳೀಯರು ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದ್ದು ಆರೋಪಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಅಧಿಕೃತವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿಲ್ಲ. ಕೇಳದು
ನೋಡಿ ಇದು ಕರೆಕ್ಟ್ ಮಾಡಿದೆ ಸಹಿ ಕರ ಹೋಗಿ ಫಸ್ಟ್ ಇಂದ ಕಟ್ ಮಾಡಕತ್ತಿ ये बहुत आ रहा रेस्टोरेंट देख रहा पूर्णेश्वरी रेस्टोरेंट इधर आ रहा आपका फोटो रेस्टोरेंट देख के आ रहा इधर नहीं देखो ಫ್ಯಾಮಿಲಿ ಜಾಸ್ತಿ ಗೊತ್ತಾಗ್ತದೆ ಅವ್ರು ನೋಡ್ಕೊ ಹೋಯ್ತಾರೆ और भी मत पूरा मार के बात डाल दिया भैया उसका ಅಷ್ಟು ಹೊಡೆಯಂತ ತಪ್ಪು ಏನ್ ಮಾಡಿದ ಏನು ಮಾಡಿಲ್ಲ ನಾನು ಕೆಲವರಿಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರಿಬಾರದು ಅಂತಕ್ಕಂತ ಆಸೆ ಇದ್ದು ಮೈತ್ರಿ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪುವ ಆತಂಕವೇ ಅದಕ್ಕೆ ಕಾರಣವಾಗಿರಬಹುದು ಅಂತ ಹಾಸನದ ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್ ಪರೋಕ್ಷವಾಗಿ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರಿಗೆ ತಿರುಗೇಟನ್ನ ನೀಡಿದ್ದಾರೆ. ಮಹಾನಗರ ಪಾಲಿಕೆಯಿಂದ ಅನೇಕ ಕಾಮಗಾರಿ ಮಾಡಲಾಗ್ತಾ ಇದ್ದು ಜನನ ಮತ್ತೆ ಮರಣ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಸ್ವಲ್ಪ ಗೊಂದಲ ಇತ್ತು, ಎಲ್ಲವೂ ಕೂಡ ಬಗೆಹರಿದಿದೆ. ಈಗ ಬೇಕಾದ್ರೆ ಮಾಜಿ ಶಾಸಕ ಪ್ರೀತಮ್ ಗೌಡ್ರನ್ನ ಸಾರ್ವಜನಿಕ ಕೆಲಸ ಮಾಡಲು ನಾನು ಕೂಡ ಆಹ್ವಾನವನ್ನ ಮಾಡ್ತೀನಿ, ಸ್ವಾಗತ. ಅದಕ್ಕೆ ಕ್ಷೇತ್ರದ ಶಾಸಕ ಎಚ್ ವಿ ಸ್ವರೂಪ್ ಅವರು ಈ ತರ ಒಂದು ಪರೋಕ್ಷವಾಗಿ ಅವರಿಗೆ ಟಾಂಗನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಸಾರ್ವಜನಿಕ ಕೆಲಸ ಮಾಡುವ ಹಕ್ಕು ಎಲ್ರಿಗೂ ಕೂಡ ಇದೆ. ಮಾಜಿ ಶಾಸಕ ಪ್ರೀತಮ್ ಗೌಡ ಅವರು ಸಹ ನಗರ ಪಾಲಿಕೆ ಜಿಲ್ಲಾಧಿಕಾರಿ ಕಚೇರಿ ಸೇರಿದಂತೆ ಎಲ್ಲೆಡೆ ಹೋಗಿ ಜನರ ಕೆಲಸ ಮಾಡ್ಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಮತ್ತೆ ಸ್ವಾಗತ ಇದೆ ಅಂತ ಹೇಳಿದ್ರು. ಹಾಸನ ನಗರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ವೇಗವಾಗಿ ನಡೀತಾ ಇದ್ದು ಕಳೆದ ಕೆಲ ತಿಂಗಳಲ್ಲಿ ಕೆಲವು ಯೋಜನೆಗಳಿಗೆ ಚಾಲನೆಯನ್ನು ನೀಡಲಾಗಿದೆ. ವಿಶೇಷವಾಗಿ ಯುಜಿಡಿ ಸಮಸ್ಯೆಗೆ ಪರಿಹಾರಕ್ಕೆ ಆದ್ಯತೆಯನ್ನು ನೀಡಲಾಗಿದೆ. ಹಿಂದಿನ ಅವಧಿಯಲ್ಲಿ ಅಳವಡಿಸಲಾಗಿದ್ದ ಸಣ್ಣ ಗಾತ್ರದ ಪೈಪ್ಗಳಿಂದ ಸಮಸ್ಯೆ ಉಂಟಾಗ್ತಾ ಇತ್ತು, ಅವೆಲ್ಲವನ್ನು ಕೂಡ ಗಮನಿಸಿ ಸುಮಾರು 12 ಕೋಟಿಗೂ ಅಧಿಕ ಅನುದಾನವನ್ನು ತಂದು ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. ಸೆಟ್ ಬ್ಯಾಕ್ ನಿಯಮದ ಕುರಿತು ಪ್ರತಿಕ್ರಿಯಿಸಿದ ಅವರು, ಇದು ಕೇವಲ ಹಾಸನಕ್ಕೆ ಸೀಮಿತವಾದ ಸಮಸ್ಯೆ ಅಲ್ಲ, ರಾಜ್ಯಾದ್ಯಂತ ಅನ್ವಯವಾಗುವಂತ ವಿಷಯ ಇದು. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೆದಿದ್ದು ಕೆಲವು ಸಡಿಲಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಅಂತಿಮ ಆದೇಶ ಶೀಘ್ರದಲ್ಲೇ ಹೊರಬರಲಿದ್ದು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಅಂತ ಹೇಳಿದ್ರು. ಸರ್, ಅದು ಸೆಟ್ ಬ್ಯಾಕ್ ವಿಚಾರ ಬರೀ ಹಾಸನಕ್ಕೆ ಸೀಮಿತವಾಗಿಲ್ಲ, ಅದು ಸ್ಟೇಟ್ ಪಾಲಿಸಿ, ಇದು ರಾಜ್ಯಾದ್ಯಂತ ಆಗಬೇಕಾದಂಥ ಕೆಲಸ. ಆದರೂ ಕೂಡ ನಾವು ನಮಗೇನು ಯು ಡಿ ಸೆಕ್ರೆಟರಿ ದೀಪಾ ಚೋಳಣ್ಣ ಅವ್ರ ಹತ್ರ ಕೂಡ ಭಾಳಷ್ಟು ಚರ್ಚೆ ಮಾಡಿ ಅದು ಆಗಿದೆ. ಇದು ಸೆಟ್ ಬ್ಯಾಕ್ ವಿಚಾರದಲ್ಲಿ ಸಿಡಿಲಗೊಳಿಸಿದ್ದಾರೆ. ಆದರೆ ಜಿಯೋ ಗೌರ್ಮೆಂಟ್ ಆರ್ಡರ್ ಬೇಕಂತ ಹೇಳಿದರೆ ಶೀಘ್ರದಲ್ಲಿ ಆಗುತ್ತೆ ಸರ್. ಅದು ಆ ವಿಚಾರದಲ್ಲಿ ನಾನೊಬ್ಬನೇ ನನ್ನ ಇದರಿಂದ ಹಂತದಲ್ಲಿ ಏನು ಆಗಬೇಕಾಗಿರೋದಿಲ್ಲ. ನನ್ನ ಹಂತದಲ್ಲಿ ಮಾಡಬೇಕಾಗಿದ್ರೆ ಖಂಡಿತವಾಗ್ಲೂ ನಾನು ಸರ್ಕಾರದಲ್ಲಿ ಅಲ್ಲೇ ಒಂದು ಧರಣಿನ ಮಾಡಿ ಕೆಲಸನ ಮಾಡಿಸ್ತೀವಿ. ಆದರೆ ಸ್ಟೇಟ್ ಪಾಲಿಸಿ, ಅದು ರಾಜ್ಯಾದ್ಯಂತ ಆಗಬೇಕಾಗಿರೋದು ಸೆಟ್ ಬ್ಯಾಕ್ ವಿಚಾರದ್ದು, ಅದು ಕೂಡ ಆಗುತ್ತೆ ಸರ್. ನಗರಸಭೆ ವಿಚಾರವಾಗಿ ಮಾತಾಡಿದ್ರೆ ಅಲ್ಲಿ ಏನು ಕೂಡ ಇದಾಗ್ತಾ ಇಲ್ಲ ಸರ್. ಇವತ್ತು ನಗರ ಪಾಲಿಕೆಯಿಂದ ಎಷ್ಟು ಕಾಮಗಾರಿನ ಕಳಿಸಿದ್ದೀವಿ, ಏನು ಒಂದು 2 ತಿಂಗಳಲ್ಲಿ ನಾನು ಕೂಡ ತಮ್ಮ ಮಾಧ್ಯಮದವ್ರಿಗೂ ಕೂಡ ತಾವು ಕೂಡ ಇದ್ರಿ, ನಿತೀಶ್ ಪಟೇಲ್ ನಮ್ಮ ಅಡ್ಮಿನಿಸ್ಟ್ರೇಟರ್ ನಗರ ಪಾಲಿಕೆ ಅಡ್ಮಿನಿಸ್ಟ್ರೇಟರ್ ಅವ್ರಿಗೂ ಕೂಡ ನಾನು ಮನವರಿಕೆಯನ್ನು ಮಾಡಿ ಈ ಹಳೇದು ಏನು ಹಾಸನ ನಗರ ಭಾಗದಲ್ಲಿ ಯುಜಿಡಿ ಭಾಳ ಹಿಂದೆ ಮಾಡಿರೋಂಥ ಯುಜಿಡಿ ಭಾಳ ಚಿಕ್ಕ ಪೈಪು ಕೂಡ ಹಾಕಿದರು. ಆ ನಿಟ್ಟಿನಲ್ಲಿ ಯುಜಿಡಿ ಸಮಸ್ಯೆ ಬಗೆಹರಿಸೋಣ ಅಂತ ಇವತ್ತು ಸುಮಾರು 12 ಕೋಟಿಗಿಂತ ಹೆಚ್ಚು 14 ಕೋಟಿಗಿಂತ ಹೆಚ್ಚು ಅನುದಾನವನ್ನು ತಂದು ನಗರ ಪಾಲಿಕೆಯಿಂದ ಕೆಲಸ ನಡೀತಾ ಇದೆ. ಕಾಮಗಾರಿಗಳು ತಾವೇ ನೋಡ್ತಾ ಇದ್ದೀರಿ. ಆ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ, ನಗರ ಪಾಲಿಕೆ ಕೆಲಸ ಆಗ್ತಾ ಇಲ್ಲ ಅಂತಿಲ್ಲ. ಆದರೆ ನಾವು ಕಡೆ ಅಧಿಕಾರಿ ವರ್ಗದವರು ಕಳೆದ ಒಂದು 5 ದಿನದಿಂದ ನಾನು ಕೂಡ ನೋಡಿದೆ, ಜನನ ಮತ್ತು ಮರಣನ ಒಂದು ಇದನ್ನೇನು ಸರ್ಟಿಫಿಕೇಟ್ ಕೊಡಬೇಕಾದ ಆ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಎಲ್ಲ ಬಗೆಹರಿದಿದೆ ಸರ್, ಯಾವುದೂ ಆ ಥರದ್ದು ಏನಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆ ಎಲ್ಲದರಲ್ಲೂ ಇರುತ್ತೆ, ಯಾವುದೂ ಇಲ್ಲ ಅಂತೇನಿಲ್ಲ. ಖಂಡಿತವಾಗ್ಲೂ ನಾವು ಕೂಡ ಯುವಕನಾಗಿ ಏನು ಸಾರ್ವಜನಿಕರು ಮತ್ತು ಹಾಸನ ನಗರಕ್ಕೆ ಒಂದು ಕೆಲಸ ಮಾಡಬೇಕು ಅಂತ ಕೂಡ ಬಂದಿದ್ದೀವಿ. ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಬರಲಿ ಸರ್, ಎಲ್ಲರಿಗೂ ಅವಕಾಶ ಇದೆ ಸರ್. ಅವರು ಒಬ್ರಿಗಲ್ಲ, ಪ್ರತಿಯೊಬ್ಬರು ಸಾರ್ವಜನಿಕರು ಕೂಡ ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡೋಂಥ ಅಧಿಕಾರ ಎಲ್ಲರಿಗೂ ಇದೆ. ಎಲ್ಲರೂ ಕೂಡ ಬಂದು ಅದು ಎಲ್ಲೂ ನಗರ ಪಾಲಿಕೆ ಎಲ್ಲ DC ಆಫೀಸ್ ಎಲ್ಲರೂ ಕೂಡ ಬಂದು ಕೆಲಸ ಮಾಡಿಸ್ಕೊಡಿ ಸರ್. ಆ ಥರದ್ದೇನಿಲ್ಲ. ನಾವು ಕೂಡ ಆಹ್ವಾನ ಮಾಡ್ತೀವಿ, ಬರಲಿ, ಅವರು ಕೂಡ ಕೆಲಸ ಮಾಡಲಿ. ನಾವು ಕೂಡ ಪ್ರತಿನಿತ್ಯ, ನಾನೇನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡಿದ್ದವನಲ್ಲ, ಪ್ರತಿನಿತ್ಯ ಹಾಸನಲ್ಲೇ ಇರ್ತೀನಿ. ನನ್ನ ಮನೆಯಲ್ಲೇ ಸ್ವಗೃಹದಲ್ಲೇ ಇದ್ಕೊಂಡು ಮತ್ತು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಬಗರ್ ಹುಕುಂ ಸಕ್ರಮ ಸಮಿತಿಯಿಂದ ಅಕ್ರಮವಾಗಿ ಭೂ ಮಂಜೂರಾತಿ ಮಾಡಿರುವ ಹಗರಣ ತಾರ್ಕಿಕ ಅಂತ್ಯವನ್ನು ಕಂಡಿದ್ದು ಆದಷ್ಟು ಬೇಗ ತೀರ್ಪು ಹೊರಬಂದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ದೂರುದಾರ ಕೋಲಾರದ KR ರಾಜಣ್ಣ ಒತ್ತಾಯಿಸಿದ್ದಾರೆ.
ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಹಗರಣದಲ್ಲಿ ಮಾಜಿ ಶಾಸಕ KS ಲಿಂಗೇಶ್ ಮಾತ್ರವಲ್ಲದೆ 5 ತಹಸೀಲ್ದಾರ್, ರಾಜಸ್ವ ನಿರೀಕ್ಷಕರು ಹಾಗೂ ಗ್ರಾಮ ಲೆಕ್ಕಿಗರು ಸೇರಿದಂತೆ ಒಟ್ಟು 30 ಮಂದಿ ಬಾಕಿಯಾಗಿದ್ದಾರೆ. ಹಾಲಿ KS ಲಿಂಗೇಶ್ ಸೇರಿದಂತೆ 16 ಮಂದಿಯನ್ನ ಬಂಧಿಸಲಾಗಿದ್ದು, ಸರ್ಕಾರದ ಜಮೀನನ್ನ ಮರಳಿ ಬರಬೇಕು ಎಂಬುದೇ ನಮ್ಮ ಹೋರಾಟದ ಉದ್ದೇಶ. ಇದೊಂದು ದೊಡ್ಡ ಹಗರಣ. ಬರೋಬ್ಬರಿ 2750 ಎಕರೆ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ಮಂಜೂರು ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಯವರಿಗೆ ಹಂಚಿಕೆಯನ್ನ ಮಾಡಲಾಗಿದೆ ಅಂತ ದೂರಿದ್ದಾರೆ. ಇನ್ನು ಆರಂಭದಲ್ಲಿ ನಮ್ಮ ದೂರನ್ನ ಬೇಲೂರು ಪೊಲೀಸರು ದಾಖಲು ಮಾಡ್ಕೊಂಡಿರಲಿಲ್ಲ. ನಂತರ ನಾವು 42ನೇ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಮೊರೆ ಹೋಗಿದ್ವಿ. ಸ್ಪೆಷಲ್ ಕೋರ್ಟ್ ಸೂಚನೆ ನಂತರ 2023 ಜನವರಿ 23ರಂದು ದೂರು ದಾಖಲಾಯಿತು. ಆರೋಪಿಗಳು ಜಾಮೀನಿಗೆ ಅರ್ಜಿ ಹಾಕಿದಾಗ ಅಂದಿನ ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ಅವರು ಅದನ್ನ ತಿರಸ್ಕರಿಸಿದ್ರು. ನಂತರ FIR ಸ್ಕ್ವಾಶ್ ಮಾಡಬೇಕು ಅಂತ ಹೇಳಿ 2024ರಲ್ಲಿ ಹೈಕೋರ್ಟ್ ಮೊರೆ ಹೋದ್ರು. ನ್ಯಾಯಮೂರ್ತಿ ನಾಗಭೂಷಣ್ ಅದನ್ನು ಕೂಡ ನಿರಾಕರಿಸಿದ್ರು. ಇತ್ತೀಚೆಗೆ ತಾತ್ಕಾಲಿಕ ಬೇಲ್ ಅರ್ಜಿ ಕೂಡ ತಿರಸ್ಕಾರ ಆದ ನಂತರ CID ಪೊಲೀಸರು ಲಿಂಗೇಶ್ ಸೇರಿದಂತೆ 16 ಮಂದಿಯನ್ನ ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ತಿಳಿಸಿದ್ರು. ಇನ್ನು ಒಟ್ಟಾರೆ ವಿಶೇಷ ನ್ಯಾಯಾಲಯ ಎಲ್ಲ ಆರೋಪಿಗಳಿಗೆ ಶಿಕ್ಷೆ ವಿಧಿಸಿ ಸರ್ಕಾರಕ್ಕೆ ಆಗಿರ್ತಕ್ಕಂಥ ನಷ್ಟವನ್ನ ಭರಿಸಿಕೊಡಲಿದೆ ಅಂತಕ್ಕಂಥ ವಿಶ್ವಾಸ ಇದೆ ನಮಗೆ ಅಂತ ಹೇಳಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಶ್ರೀಕಾಂತ್ ಹಾಜರಿದ್ದರು. ಸರ್, ಈ ಪ್ರಕರಣ ಬಹುತೇಕ ಇದೊಂದು ತಾರ್ಕಿಕ ಅಂತ್ಯ ಆಗಿದೆ. ಏನು ಯಾರು ಕಾನೂನು ಬಾಹಿರವಾಗಿ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿದರೆ ಅಕ್ರಮವಾಗಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ, ಸೊ ಈಗಾಗಲೇ ಅವರು ಬಂಧನಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಚಾರ್ಜ್ ಶೀಟ್ ಅಂತ ಸಲ್ಲಿಸುವಂಥ ಅಂತೇಳಿ CID ಅದು ಚಾರ್ಜ್ ಶೀಟು ಸ್ಪೆಷಲ್ ಕೋರ್ಟ್ ಮುಂದೆ ಸಲ್ಲಿಸ್ತಾರೆ. ಅದು 1 ವರ್ಷ ಟ್ರ್ಯಾಕ್, ಸ್ಪೆಷಲ್ ಟ್ರ್ಯಾಕ್ ಅದು ಕೋರ್ಟದು. ಬೇಗನೆ ತೀರ್ಪು ಬರ್ತದೆ, ಬೇಗನೆ ಶಿಕ್ಷೆ ಆಗ್ತದೆ ಅಂತ ನಂಬಿಕೆ ಇದೆ ಸರ್. ಹೌದೌದು. ಸರ್ಕಾರದ ಆಲ್ರೆಡಿ ಈಗ ಈ ಎಲ್ಲ ದಾಖಲಾತಿಗಳು ಇದು ಬೇಲೂರು ಟ್ರೆಜರಿಯಲ್ಲಿತ್ತು. ಅದನ್ನು 1430 ಕಡತವನ್ನು ಬೇಲೂರು ಠಾಣೆಗೆ ಈಗಾಗಲೇ ಅದರಿಂದ CIDಗೆ ಹಸ್ತಾಂತರ ಆಗಿದೆ. ಸರ್, ಇದು ಇವರು ಪ್ರತೀಕ್ ಬಾಯಲ್ ಸಾಹೇಬರು ಈ ತನಿಖಾ ವರದಿಯಲ್ಲಿ ಹೇಳೋದವರು ಏನು ಈ ದರ ಇದೆ, ಇದು ನಮ್ಮ ಕಂದಾಯ ಇಲಾಖೆ ದರ ಹೇಳೋದು ಇದರಲ್ಲಿ 750 ಕೋಟಿ ಇರ್ತಾರೆ. ಬಟ್ ಇದು ಮಲೆನಾಡಿನ ಭಾಗ ಆಗಿರೋದ್ರಿಂದ ಮಿನಿಮಮ್ ಇಲ್ಲಿ 1 ಕೋಟಿ ಇಟ್ಕೊಂಡ್ರು 2,500 ಕೋಟಿ ರೂಪಾಯಿ ಇರುತ್ತೆ. ಮಿನಿಮಮ್ ಅಂದರೆ 2,000 ರೂಪಾಯಿ ಇಟ್ಕೊಂಡ್ರು 2,000 ರೂಪಾಯಿ ಭೂಮಿ ಇದು 2,000 ಕೋಟಿ. 750 ರಿಪೋರ್ಟಲ್ಲಿ ಹೇಳಿದ್ದಾರೆ ಪ್ರತೀಕ್ ಬಾಯಲ್ ಅವರು. ಸೊ ಹೌದೌದು, ಇಲ್ಲಿ ಕೂಡ ಹೈಕೋರ್ಟ್ ಆನರಬಲ್ ಜಸ್ಟಿಸ್ ನಾಗಪ್ರಸನ್ನ ಸಾಹೇಬರು ಕೂಡ ಅಬ್ಸರ್ವೇಷನ್ ಮಾಡಿದ್ದಾರೆ. ಪುಟ ನೀವು ತೆಗೆದು ನೋಡ್ಬೋದು, ಆರ್ಡ್ರಲ್ಲಿ ಇದೆ ನೋಡಿ ಸರ್, 34 ಪೇಜ್ ನಂಬರ್. ಅವರು ಇದನ್ನು ಹೇಳ್ತಾರೆ, ಇಟ್ ಈಸ್ ನಾಟ್ 1, 10, 100 acres, 2075 acres within with then value to 550 crores ಅಂತ ಹೇಳಿದ್ದಾರೆ. 750 crores. ಸರ್ ಹಾಸನ ಜಿಲ್ಲೆಯಲ್ಲಿ SIR ಸಮೀಕ್ಷೆಯ ನೆಪದಲ್ಲಿ ಸರ್ಕಾರ ಜನಸಾಮಾನ್ಯರಿಗೆ ತೊಂದರೆಯನ್ನ ನೀಡುತ್ತಾ ಇದೆ ಅಂತ ಆರೋಪಿಸಿರ್ತಕ್ಕಂಥ CPIM ಜಿಲ್ಲಾ ಕಾರ್ಯದರ್ಶಿ HR ನವೀನ್ ಕುಮಾರ್ ಈ ಕೂಡಲೇ ಸಮೀಕ್ಷೆಯ ಗಡುವನ್ನ ವಿಸ್ತರಿಸಬೇಕು ಹಾಗೂ ಜನರ ಮೇಲೆ ಹೇರಿರ್ತಕ್ಕಂಥ ದಾಖಲೆಗಳ ಒತ್ತಡವನ್ನ ಕಡಿಮೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ನಗರದಲ್ಲಿ ಮಾತನಾಡಿರ್ತಕ್ಕಂಥ ಅವರು SIR ಸಮೀಕ್ಷೆಗೆ ಕೇಳ್ತಾ ಇರ್ತಕ್ಕಂಥ ದಾಖಲೆಗಳನ್ನ ಒದಗಿಸ್ತಕ್ಕಂಥದ್ದು ಕೂಲಿಕಾರರು, ರೈತರು, ವಲಸೆ ಕಾರ್ಮಿಕರು ಮತ್ತೆ ಮಹಿಳೆಯರಿಗೆ ಅಸಾಧ್ಯ ಆಗಿದೆ. ಇಂತಹ ದಾಖಲೆಗಳನ್ನ ಸೃಷ್ಟಿಸಿಕೊಡುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಅದನ್ನ ಜನರ ಮೇಲೆ ಹೇರಬಾರದು. ರಾಜ್ಯದಲ್ಲಿ ಯಾವುದೇ ಚುನಾವಣೆ ಇಲ್ದಿದ್ರೂ ಕೂಡ ತರಾತುರಿಯಲ್ಲಿ ಈ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ. ಕೇವಲ 1 ತಿಂಗಳೊಳಗೆ ಈ ಪ್ರಕ್ರಿಯೆಯನ್ನ ಮುಗಿಸ್ತಕ್ಕಂಥದ್ದು ಅಸಾಧ್ಯ. ಆದ್ರಿಂದ ಸಮೀಕ್ಷೆಯ ಅವಧಿಯನ್ನ ವಿಸ್ತರಿಸಬೇಕು. ವಿದೇಶಿ ನುಸುಳುಕೋರರನ್ನ ಪತ್ತೆ ಹಚ್ಚುವ ನೆಪದಲ್ಲಿ ಇಡೀ ಸಾಮಾನ್ಯ ಜನರನ್ನ ಅನುಮಾನದ ಕಟಕಟೆಯಲ್ಲಿ ನಿಲ್ಲಿಸಿರ್ತಕ್ಕಂಥದ್ದು ಸರಿಯಲ್ಲ. ಇಂತಹ ತನಿಖೆಗಳು ಸಮರ್ಪಕವಾಗಿರಬೇಕು. ಎಲ್ಲರನ್ನೂ ಕೂಡ ಸಂಕಷ್ಟಕ್ಕೆ ತಳ್ಳುವಂತಾಗಬಾರದು. ಇದರಿಂದ ಯಾವುದೇ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು. ಚುನಾವಣಾ ಆಯೋಗ ಅದರ ಜವಾಬ್ದಾರಿಯನ್ನ ವಹಿಸಬೇಕು. ಈ ನಿಟ್ಟಿನಲ್ಲಿ ಆಯೋಗವು ಕಠಿಣ ನಿಯಮಗಳನ್ನ ಒಂದಿಷ್ಟು ಸಡಿಲಿಕೆ ಮಾಡಬೇಕು, ಜನಸ್ನೇಹಿಯಾಗಿ ಪ್ರಕ್ರಿಯೆಯನ್ನು ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಜೂನ್ 18ನೇ ತಾರೀಕು ಹಾಸನ ಜಿಲ್ಲೆಯ ಎಲ್ಲ ಜನಪರ ಚಳುವಳಿಗಳ ಒಕ್ಕೂಟ ಮತ್ತು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ CPIMನ ನೇತೃತ್ವದಲ್ಲಿ SIRನ ಸಾಧಕ ಬಾಧಕಗಳ ಕುರಿತು ಒಂದು ದುಂಡು ಮೇಜಿನ ಸಭೆಯನ್ನು ನಡೆಸಿದ್ದು. ಅಲ್ಲಿಗೆ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆ ಮುಖಂಡರು ಬಂದು ಭಾಗವಹಿಸಿ ಈ SIR ಕುರಿತು ಹಲವು ಅಭಿಪ್ರಾಯಗಳನ್ನು ಮತ್ತು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರು.
ಅವುಗಳ ಆಧಾರದ ಮೇಲೆ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಅವರು ಎಲೆಕ್ಷನ್ ಕಮಿಷನ್ ಇದ್ದಾರೆ, ಮತ್ತು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳೇನಂತ ಹೇಳಿದ್ರೆ, ಇವತ್ತು ನೀವು ಕೇಳಿರ್ತಕ್ಕಂಥ ದಾಖಲಾತಿಗಳನ್ನು ಸಾಮಾನ್ಯ ಜನ, ಅದರಲ್ಲಿ ಕೂಲಿಕಾರರು, ರೈತರು, ಒಂದು ಕಡೆಯಿಂದ ಒಂದು ಕಡೆಗೆ ವಲಸೆ ಹೋಗ್ತಕ್ಕಂಥವ್ರು, ಮಹಿಳೆಯರು, ಇವರು ಯಾರೂ ಕೂಡ ಕೊಡೋಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಆ ದಾಖಲಾತಿಗಳನ್ನು ಒದಗಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಜನ ಅದನ್ನು ಸೃಷ್ಟಿ ಮಾಡ್ಕೊಳಕ್ಕಾಗಲ್ಲ. ಇನ್ನು ಎರಡನೇದು, ಕರ್ನಾಟಕದಲ್ಲಿ ಯಾವ ಚುನಾವಣೆಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಇಂತಹ SIRನ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಇದಕ್ಕೆ ಸಾಕಷ್ಟು ಟೈಮನ್ನು ಇಟ್ಟುಕೊಂಡು, ನೀವು ಒಂದು ತಿಂಗಳೊಳಗೆ ಮುಗಿಸ್ತೀವಿ ಅಂತ ಹೇಳಿದ್ರೆ ಮುಗಿಸೋಕ್ಕಾಗಲ್ಲ. ಸಾಕಷ್ಟು ಟೈಮನ್ನು ಇಟ್ಕೊಂಡು ಇದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗಬೇಕು. ಮತ್ತು ನಿಮಗೆ ಯಾರಾದರೂ ವಿದೇಶದಿಂದ ಬಂದಿದ್ದಾರೆ ಅಂತೇಳಿ ಅನಿಸಿದ್ರೆ ಅವರುಗಳನ್ನು ನಿರ್ದಿಷ್ಟವಾಗಿ ತನಿಖೆಗೆ ಒಳಪಡಿಸಿ ಅವರುಗಳನ್ನು ನೀವು ಎನ್ಕ್ವೈರಿ ಮಾಡಿ. ಅದು ಬಿಟ್ಬಿಟ್ಟು ಒಂದು ಸಣ್ಣ ಇಲಿಯನ್ನು ಹಿಡಿಯೋದಕ್ಕೆ ಇಡೀ ಬೆಟ್ಟವನ್ನು ಅಗದಂಥ ರೀತಿಯಲ್ಲಿ ಎಲ್ಲ ಸಾಮಾನ್ಯ ಜನರನ್ನು ನೀವು ಕಟಕಟೆಗೆ ನಿಲ್ಲಿಸೋದಿದೆಯಲ್ಲ, ಇದು ಸರಿಯಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ. ಹಂಗಾಗಿ ಮತದಾರರ ಪಟ್ಟಿಗೆ ಯಾರನ್ನೂ ಕೂಡ ಹೊರಗಡೆ ಉಳಿದೇ ಇರತಕ್ಕಂಥ ರೀತಿಯಲ್ಲಿ ಆ ಕೆಲಸವನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಚುನಾವಣಾ ಆಯೋಗಕ್ಕಿದೆ. ಯಾವುದೇ ಒಬ್ಬ ನಾಗರಿಕನೂ ಕೂಡ ಮತದಾರರ ಪಟ್ಟಿಯಿಂದ ಹೊರಗಡೆ ಉಳಿದೇ ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಗಳನ್ನ ಇಟ್ಟುಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಆಗ್ರಹವನ್ನು ಮಾಡಿದ್ದೇವೆ. ಸರ್ಕಾರವು ವಿದ್ಯುತ್ ಸರಬರಾಜು ಕಂಪನಿಗಳನ್ನ ಖಾಸಗೀಕರಣಗೊಳಿಸುವ ಮೂಲಕ ರೈತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಆರೋಪಿಸಿರ್ತಕ್ಕಂಥ ಹಾಸನ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕಣಗಾಲ್ ಮೂರ್ತಿ ಈ ಕೂಡಲೇ ಈ ನಿರ್ಧಾರವನ್ನ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಕುರಿತು ಮಾತನಾಡಿರ್ತಕ್ಕಂಥ ಅವರು, ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಕಾಲದಲ್ಲಿ ರೈತರಿಗೆ ಉಚಿತ ವಿದ್ಯುತ್ ನೀಡುವ ಐತಿಹಾಸಿಕ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಅಂದು ಕಂಬ, ಟ್ರಾನ್ಸ್ಫಾರ್ಮರ್ ಮತ್ತೆ ಲೈನ್ಗಳನ್ನ ಸರ್ಕಾರದ ವತಿಯಿಂದಲೇ ಅಳವಡಿಸಲಾಗ್ತಾ ಇತ್ತು. ಇದೀಗ ಮೂಲ ಸೌಕರ್ಯ ನಮ್ಮದೇ ಆಗಿದ್ರು ಕೂಡ ಅದನ್ನ ಖಾಸಗಿ ಅವರಿಗೆ ವಹಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿನ KEB ಇಂಜಿನಿಯರ್ಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಈ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಮೂಲಕವೂ ಕೂಡ ಸರ್ಕಾರಕ್ಕೆ ಮನವಿಯನ್ನು ಕಳಿಸಲಾಗಿದ್ದು, ಖಾಸಗೀಕರಣದ ಪ್ರಕ್ರಿಯೆಯನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು ಅಂತ ಒತ್ತಾಯಿಸಿದೆ. ಇನ್ನು ಸರ್ಕಾರ ರೈತರ ಹಿತಾಸಕ್ತಿಯನ್ನ ಕಡೆಗಣಿಸಿ ಖಾಸಗೀಕರಣದತ್ತ ಏನಾದ್ರು ಮುನ್ನಡೆದ್ರೆ ಹಳ್ಳಿಗಳಲ್ಲಿ ರೈತರು ಒಂದಾಗಿ ರಾಜ್ಯವ್ಯಾಪಿ ಉಗ್ರ ಚಳುವಳಿಯನ್ನ ಹಮ್ಮಿಕೊಳ್ಳಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವತ್ತು KPTCL ಖರೀದಿ ಮಾಡಕ್ಕೆ ಹೊಂಟಿದ್ದಾರೆ ಪ್ರೈವೇಟಿಗೆ ಕೊಡೋದಕ್ಕೆ. ಅದರ ವಿರುದ್ಧವಾಗಿ 9 ನಾವು ಇವಾಗ 8 ತಾಲೂಕಲ್ಲೂ ಇಡೀ KB ಸರ್ಕಲ್ಗಳಲ್ಲಿ KBಗಳಿಗೆ ಅರ್ಜಿಗಳು ತಲುಪಿಸ್ತಾ ಇದ್ದೀವಿ. ಅದು ಸರ್ಕಾರಕ್ಕೆ ಮುಟ್ಟಿಸೋ ಅಂಥ ಜವಾಬ್ದಾರಿಕೆ KB ಇಂಜಿನಿಯರ್ಗಳದು. ಈಗ DCRಗೂ ಒಂದು ಕೊಟ್ಟಿದ್ದೀವಿ ಮನವಿ. DCR ಸರ್ಕಾರಕ್ಕೆ ಕಳಿಸ್ಬೇಕು ಅಂತೇಳಿ ಮನವಿ ಮಾಡಿದ್ದೀವಿ. ಇವತ್ತು ಯಾಕೆ ಅಂದರೆ ಖಾಸಗೀಕರಣ ಮಾಡಿದರೆ ಈ ರೈತರು ಏನು ಈಗ ಪಂಪ್ ಈಗ ಬಂಗಾರಪ್ಪರ ಕಾಲದಲ್ಲಿ, ನಂಜುಂಡಸ್ವಾಮಿಯವ್ರ ಕಾಲದಲ್ಲಿ ಏನು ಫ್ರೀ ಕರೆಂಟ್ ಅಂತ ಮಾಡಿದ್ರು, ಅವ್ರೇನು ನಮಗೆ ಫ್ರೀ ಏನು ಕೊಡೋದು ಬೇಡ, ನಮ್ಮದೇ ಕಂಬ, ನಮ್ಮದೇ ಟ್ರಾನ್ಸ್ಫಾರಮ್, ನಮ್ಮದೇ ಇದು ಲೈನು. ಆದರೆ ಇವತ್ತು ಖಾಸಗೀಕರಣ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ಏನಂತ ಕರಿಬೇಕು, ನಾವು ಏನಂತ ಹೇಳಬೇಕು ಈ ಸರ್ಕಾರಕ್ಕೆ? ಇಡೀ ಈ ಸರ್ಕಾರ ಎಲ್ಲರೂ ಆ ಥರ ಕಾಲ ಇಟ್ಟಿದ್ರೆ ಆ ಚಳವಳಿ ರೀತಿಯೇ ಬೇರೆ ಆಗುತ್ತೆ. ಯಾಕಂದರೆ ಹಳ್ಳಿಗಳಲ್ಲಿ ಇವತ್ತು ಇಡೀ ಹಳ್ಳಿ ಜನ ಇವತ್ತು ಹೊಂಟಿದ್ದಾರೆ. ಇವತ್ತು ಏನು ಮಾಡಬೇಕು ಅಂತ ಗೊತ್ತಿದೆ ನಮ್ಮ ಹಳ್ಳಿ ಜನಕ್ಕೆ. ಯಾಕಂದರೆ ಈಗ ಬೇಸಾಯಿ ಟೈಮ್ ಜೋಳ ಹಾಕೋದು ಮತ್ತು ನಮ್ಮ ಕೆಲಸ, ಹಂಗಾಗಿ ಇವತ್ತು ನಾವು ಸ್ವಲ್ಪ ಜನ ಬಂದಿರ್ಬೋದು. ಈ ತಾಲೂಕಲ್ಲಿ ಎಲ್ಲ ತಾಲೂಕಲ್ಲೂ ನಡೀತಾ ಇದೆ. ಇದನ್ನು ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತೇಳಿ ನಾವು ಮನವಿ ಮಾಡ್ತೇವೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದಾಖಲೆಗಳಿಲ್ಲದೆ ಜಾನುವಾರುಗಳ ಸಾಗಾಟ, ವಾಹನ ಸಮೇತ ಪರಾರಿಯಾದ ಚಾಲಕ. ಸಕಲೇಶಪುರ ತಾಲೂಕಿನ ಚಿಕ್ಕಂದೂರು ಗ್ರಾಮದ ಬಳಿ ಘಟನೆ. ಹಾಸನದ ಅನ್ನಪೂರ್ಣೇಶ್ವರಿ ಬಾರ್ನಲ್ಲಿ ಮಾರಾಮಾರಿ, ಸಪ್ಲೈಯರ್ ಮೇಲೆ ಕ್ಯಾಶಿಯರ್ ಇಂದ ದೌರ್ಜನ್ಯ, ಸಿಸಿಟಿವಿ ವಿಡಿಯೋ ವೈರಲ್. ಜೆಡಿಎಸ್ ಬಿಜೆಪಿ ಮೈತ್ರಿ ವಿರೋಧಿಸುವವರಿಗೆ ಟಿಕೆಟ್ ಭೀತಿ, ಸಾರ್ವಜನಿಕರ ಕೆಲಸಕ್ಕೆ ಮುಕ್ತ ಆಹ್ವಾನ. ಪ್ರೀತಂ ಗೌಡ್ರಿಗೆ ಶಾಸಕ HP ಸ್ವರೂಪ್ ತಿರುಗೇಟ್. ಬೇಲೂರು ಬಗರ್ ಹುಕುಂ ಭೂ ಹಗರಣ, ಮಾಜಿ ಶಾಸಕ ಲಿಂಗೇಶ್ ಸೇರಿ 16 ಮಂದಿಯ ಬಂಧನ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗೆ ದೂರುದಾರನ ಆಗ್ರಹ. SIR ಸಮೀಕ್ಷೆ ಗೊಂದಲ, ಸರ್ಕಾರದ ವಿರುದ್ಧ CPIM ಆಕ್ರೋಶ, ಗಡುವು ವಿಸ್ತರಣೆಗೆ ಆಗ್ರಹ. ವಿದ್ಯುತ್ ಸರಬರಾಜು ಕಂಪನಿಗಳ ಖಾಸಗೀಕರಣ, ರೈತರ ವಿರೋಧ ನೀತಿಗೆ ಆಕ್ರೋಶ, ಕೂಡಲೇ ನಿರ್ಧಾರ ಬದಲಾಯಿಸುವಂತೆ ಒತ್ತಾಯ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತ್ಯದ ಕಡೆ ನಮ್ಮ ನಡೆ.